ಮೈತ್ರಿ ನಾಯಕರಿಗೆ ಈ ಸೀಟು ಹಂಚಿಕೆಯ ಕಗ್ಗಂಟು ಮುಗಿಯುವಂತ ಲಕ್ಷಣ ಕಾಣಿಸ್ಕೊಳ್ತಾ ಇಲ್ಲ. ಅದು ಹಾಗೇನೇ ಮುಂದುವರಿತಾ ಇದೆ. ಜೆಡಿಎಸ್ ಬಿಜೆಪಿ ಕ್ಷೇತ್ರ ಹೊಂದಾಣಿಕೆಯ ಕಸರತ್ತು ಪ್ರತಿದಿನವೂ ಒಂದೊಂದು ಹಂತವನ್ನ ಒಂದೊಂದು ಲಕ್ಷಣವನ್ನ ಪಡ್ಕೊಳ್ತಾ ಇದೆ. ಈಗ ಸುಮಲತಾ ಡಿಮ್ಯಾಂಡ್ ನಿಂದ ಬಿಜೆಪಿಗೆ ಈ ಮಂಡ್ಯ ಕ್ಷೇತ್ರ ಅನ್ನೋದೇ ಒಂದು ದೊಡ್ಡ ತಲೆನೋವಾಗಿದೆ. ಮಂಡ್ಯಕ್ಕೆ ಜೆಡಿಎಸ್ ನಿಂದಲೂ ಕೂಡ ಅಭ್ಯರ್ಥಿ ಘೋಷಣೆಯೂ ಆಗಿಲ್ಲ. ಎಲ್ಲ ಗೊಂದಲಗಳಿಗೂ ಇವತ್ತೇ ತೆರೆ ಬೀಳುತ್ತಾ ಅನ್ನೋದು ಸದ್ಯದ ಪ್ರಶ್ನೆ ಆಗಿದೆ. ದಿಢೀರ್ ದೆಹಲಿಗೆ ತೆರಳಿದ ಮಾಜಿ ಪ್ರಧಾನಿ ದೇವೇಗೌಡರು ಕ್ಷೇತ್ರ ಹಂಚಿಕೆ ವಿಚಾರವಾಗಿ ಎಚ್ಡಿಡಿ ಅಂತಿಮ ಮಾತುಕತೆಯನ್ನ ನಡೆಸಲಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಹಿನ್ನೆಲೆ ತಾವೇ ಕೇಂದ್ರ ಬಿಜೆಪಿ ನಾಯಕರ ಭೇಟಿಗೆ ಮಾಜಿ ಪ್ರಧಾನಿ ಮುಂದಾಗಿದ್ದಾರೆ. ಸೊ ಕೊನೆಯದಾಗಿ ಅಖಾಡಕ್ಕೆ ದೊಡ್ಡಗೌಡ್ರೆ ಎಂಟ್ರಿ ಆಗುವಂತ ಪರಿಸ್ಥಿತಿ ಬಂದಿರುವಂತದ್ದು. ಸೊ ಹಾಗಾಗಿ ಇವತ್ತಾದ್ರೂ ಎಲ್ಲವೂ ಫೈನಲ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟು ಕೊಡ್ತಾರೋ ಬಿಟ್ಟು ಕೊಡಲ್ವೋ ಅನ್ನುವಂಥದ್ದು ಸದ್ಯಕ್ಕಿರುವಂತ ಪ್ರಶ್ನೆ. ಸುಮಲತಾ ಅವರು ಯಾರೇ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಒಪ್ಕೊಳ್ತಾ ಇಲ್ಲ. ಮಂಡ್ಯ ಕ್ಷೇತ್ರನೇ ಬೇಕು, ನಾನು ಸ್ವಾಭಿಮಾನಿ, ನನ್ನ ತವರು ನನ್ನ ಕ್ಷೇತ್ರ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವರು ಮಂಡ್ಯನೇ ಇಲ್ಲ ನಮ್ಮ ಹತ್ರ ಅಂದ್ರೆ ಹೆಂಗೆ ಹೇಳಿ, ಮಂಡ್ಯ ನಮ್ಮ ಭದ್ರಕೋಟೆ, ಮಂಡ್ಯ ಜನಕ್ಕೂ ನಮಗೂ ಅವಿನಾಭಾವ ಸಂಬಂಧ ಇದೆ, ಮಂಡ್ಯ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಕಗ್ಗಂಟು ಮುಂದುವರಿತಾ ಇರುವಂಥದ್ದು. ಫೈನಲಿ ದೇವೇಗೌಡರ ಎಂಟ್ರಿನೇ ಆಗಿದೆ. ಇವತ್ತು ಬಿಜೆಪಿ ವರಿಷ್ಠರು ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಹಾಗಾಗಿ ದೊಡ್ಡಗೌಡರ ಎಂಟ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತಾದ್ರೂ ಒಂದು ಅಂತಿಮ ಫೈನಲ್ ಡಿಸಿಷನ್ಗೆ ಬರ್ತಾರಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಸೊ ಯಾಕಂದ್ರೆ JDSನ ಕಾರ್ಯಕರ್ತರು ಬಹಳ ಗೊಂದಲದಲ್ಲಿ ಇದ್ದಾರೆ. ಈ ಬಾರಿ ಯಾರು ನಿಲ್ಲಿಸ್ತಾರೋ, ಪ್ರಚಾರ ಕಾರ್ಯ ನಾವು ಹೇಗೆ ಮಾಡೋದು, CS ಪುಟ್ಟರಾಜು ಅವರು ಅಂತ ಹೇಳ್ತಾ ಇದ್ರು, ನಿಖಿಲ್ ಅವರು ಅಂತ ಹೇಳ್ತಿದ್ರು, ಕುಮಾರಸ್ವಾಮಿ ಅವರು ಅಂತ ಹೇಳ್ತಾ ಇದ್ರು. ಬಟ್ ಇನ್ನೂ ಅನೌನ್ಸ್ ಮಾಡಿಲ್ಲ. ಒಂದ್ ಕಡೆಯಲ್ಲಿ ಸುಮಲತಾ ಅವರು ಕೂಡ ಪ್ರಚಾರ ಕಾರ್ಯವನ್ನ ನಡೆಸಿದ್ದು ಆಯ್ತು, ಆ ಸ್ಟಾರ್ ನಟರು ಬರ್ತಾರೆ, ಈ ಸ್ಟಾರ್ ನಟರು ಬರ್ತಾರೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಸುಮಲತಾ ಕೂಡ ಹಿಡಿದಿರುವಂಥ ಪಟ್ಟನ್ನ ಸಡಿಲ ಮಾಡ್ತಾ ಇಲ್ಲ, ಹಿಂದೆ ಸರಿತಾ ಇಲ್ಲ. ಸೊ ಬಹಳಷ್ಟು ಗೊಂದಲ ಮಂಡ್ಯ ಜನರಲ್ಲೂ ಕೂಡ ಇದೆ. ಮಂಡ್ಯ ರಾಜಕಾರಣ ಯಾವಾಗಲೂ ವಿಭಿನ್ನವಾಗಿರುತ್ತೆ. ಇಡೀ ಕ್ಷೇತ್ರಗಳ ಚುನಾವಣೆಯೇ ಒಂದು, ಮಂಡ್ಯ ಚುನಾವಣೆಯೇ ಒಂದು. ಅಭಿಮಾನದ ಮೇಲೆ ಅಲ್ಲಿ ಮತ ಹಾಕೋದು ಅಥವಾ ಅಲ್ಲಿರುವಂಥ ಜನರು ಇಲ್ಲಿನ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿರ್ತಾರೆ. ಬಟ್ ಈ ಬಾರಿ ಅದ್ಯಾಕೋ ಗೊತ್ತಿಲ್ಲ, ಮಂಡ್ಯ ವಿಚಾರವೇ ದೊಡ್ಡ ಕಗ್ಗಂಟಾಗ್ಬಿಟ್ಟಿದೆ. ಹಾಗಾಗಿ ಏನಾಗುತ್ತೆ, ಏನು ಬೆಳವಣಿಗೆ ಆಗುತ್ತೆ, ಇನ್ನು ಯಾವಾಗ ಅನೌನ್ಸ್ ಮಾಡ್ತಾರೆ, ಇನ್ನು ಎಷ್ಟು ದಿನ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇದು ಸಮಸ್ಯೆ ಆಗಿರೋದೇ ಮೈತ್ರಿ. ಕೆಲವು ಕಡೆಯಲ್ಲಿ ಮೈತ್ರಿ ವರ್ಕೌಟ್ ಆದರೆ ಕೈ ಹಿಡಿಯುತ್ತೆ ಅಂತ ಆದರೆ ಮಂಡ್ಯದಲ್ಲಿ ದೊಡ್ಡ ಸಮಸ್ಯೆ ಆಗ್ತಾ ಇರೋದೇ ಈ ಮೈತ್ರಿಯಿಂದ. ಬಿಜೆಪಿ ನಾಯಕರುಗಳಿಗೆ ಸುಮಲತಾ ದೊಡ್ಡ ತಲೆನೋವು. ಸುಮಲತಾ ಅವರು ಯಾರು ಏನೇ ಹೇಳಿದ್ರು ನಾನಂತೂ ಬೇರೆ ಕ್ಷೇತ್ರಕ್ಕೆ ಹೋಗಲ್ಲ, ಈಗಾಗಲೇ ಸುಮಲತಾ ಅವರಿಗೆ ಬೇರೆ ಕ್ಷೇತ್ರ ಕೊಡ್ತೀವಿ ಅಂತ ಮಾತುಕತೆ ಆದ್ರೂ ಅದಕ್ಕೂ ಅವ್ರು ಒಪ್ಕೊಂಡಿಲ್ಲ, ಇಲ್ಲ ಮಂಡ್ಯನೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಸುಮಲತಾ ನ್ಯೂಟ್ರಲ್ ಆಗಿರ್ತಾರೆ ಅನ್ನೋದಕ್ಕಿಂತ ಪಕ್ಷೇತರ ಅಂತ ಏನಾದ್ರು ಹೊರಟ್ಬಿಟ್ರೆ ಮತ್ತೆ ಓಟ್ಗಳು ಡಿವೈಡ್ ಆಗುತ್ತೆ. ಸೊ ಈ ಅಸಮಾಧಾನ, ಈ ಕನ್ಫ್ಯೂಷನ್ಸ್ ಏನಿದೆ ಅದನ್ನು ಸರಿ ಮಾಡಿಕೊಂಡೇ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾಗತ್ತೆ, ಅಭ್ಯರ್ಥಿ ಹೆಸರನ್ನು ಅನೌನ್ಸ್ ಮಾಡಬೇಕಾಗತ್ತೆ. ಹಾಗಾಗಿ ಗೊಂದಲ ಅನ್ನೋದು ಮುಂದುವರಿತಾ ಇದೆ. ಫೈನಲಿ ದೊಡ್ಡಗೌಡ್ರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರನ್ನ, BJP ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಹೊರಡ್ತಾ ಇದ್ದಾರೆ. ದೊಡ್ಡಗೌಡರು ಹೋಗ್ತಾ ಇರೋದ್ರಿಂದ ಎಲ್ಲ ಮಾತಾಡ್ಕೊಂಡು ಬರ್ತಾರೆ. ಗ್ಯಾರಂಟಿ ಇವತ್ತು ಕ್ಲಿಯರ್ ಆಗತ್ತೆ, ಒಂದು ಅಧಿಕೃತವಾಗಿ ಅನೌನ್ಸ್ ಮಾಡೇ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡು JDSನ ಕಾರ್ಯಕರ್ತರು ಕೂಡ ಕಾಯ್ತಾ ಇದ್ದಾರೆ. ಈಗ JDS ಗೊಂದಲದಲ್ಲಿ ಇರೋದೇ BJP ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ. ಎಷ್ಟೇ ಕನ್ವಿನ್ಸನ್ನು ಮಾಡೋದಕ್ಕೆ ಹೋದ್ರೂ ಕೂಡ ಸುಮಲತಾ ಅಡ್ಡ ಬರ್ತಾ ಇದ್ದಾರೆ. ಸುಮಲತಾ ಅವ್ರು ನಾನು ನಿಂತ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ JDSಗೆ ಮಂಡ್ಯ ಅನ್ನುವಂಥದ್ದು ಅನಿವಾರ್ಯತೆ. ಮಂಡ್ಯ ನಮ್ಮ ಕ್ಷೇತ್ರ, ನಮ್ಮ ಭದ್ರಕೋಟೆ ಅನ್ನುವಂಥದ್ದೊಂದು ಫೀಲಿಂಗ್ JDSಗೆ ಇದೆ. ಹೀಗಿರ್ಬೇಕಾದ್ರೆ ಮಂಡ್ಯನೇ ಬಿಟ್ಕೊಟ್ಬಿಟ್ರೆ ಹೆಂಗೆ, ಹಾಸನ ಅಥವಾ ಬೆಂಗಳೂರು ಗ್ರಾಮಾಂತರ ಅಥವಾ ಕೋಲಾರ, ಚಿಕ್ಕಬಳ್ಳಾಪುರ ಯಾವುದೇ ಇದ್ರೂ ಮಂಡ್ಯ ಬೇಕಲ್ವಾ, ಮಂಡ್ಯನೇ ಬಿಟ್ಕೊಡೋಕ್ಕಾಗತ್ತಾ ಅನ್ನೋದು JDS ಕಾರ್ಯಕರ್ತರು ಮತ್ತು ನಾಯಕರ ಮಾತು. ಬಟ್ ಅಷ್ಟು ಈಸಿ ಇಲ್ಲ ಈ ಬಾರಿ, ಯಾಕಂದರೆ ಮೈತ್ರಿ ಆಗಿದೆ. ಮೈತ್ರಿ ಧರ್ಮವನ್ನು, ಮೈತ್ರಿ ನೀತಿಯನ್ನು ಕೂಡ ಅನುಸರಿಸಬೇಕಾಗತ್ತೆ. ಇಲ್ಲ ಮಂಡ್ಯ ಬೇಕೇ ಬೇಕು ಅಂತ ಪಟ್ಟಿಡಿಯೋದಕ್ಕಾಗಲ್ಲ, ಅವರನ್ನು ಮನವೊಲಿಸೋ ಪ್ರಯತ್ನ ಆಗಬೇಕು. ಇದೆಲ್ಲವನ್ನ ಇದೀಗ JDSನ ನಾಯಕರುಗಳು ಮಾಡ್ತಾ ಇದ್ದಾರೆ. ಎಲ್ಲ ಕ್ಷೇತ್ರದ್ದು ಒಂದು ಲೆಕ್ಕ ಆದರೆ ಮಂಡ್ಯದೊಂದು ಲೆಕ್ಕ ಆಗಿದೆ.
ಬಹಳ ಕನ್ಫ್ಯೂಷನ್ಸ್ ಇದೆ. ಸುಮಲತಾ ಅವರು ಆಲ್ರೆಡಿ JP ನಡ್ಡಾ ಅವರನ್ನು, ಪ್ರಧಾನಿ ಮೋದಿ ಅವರನ್ನು, ಅಮಿತ್ ಶಾ ಅವರನ್ನು ಎಲ್ಲರೂ ಭೇಟಿಯಾಗಿ ಬಂದರು, ಮಾತುಕತೆ ನಡೆಸ್ಕೊಂಡು ಬಂದರು. ಅವ್ರುಗಳು ಕೂಡ ಅವರನ್ನು ಮನವೊಲಿಸುವಂಥ ಪ್ರಯತ್ನ ಮಾಡಿದ್ರು. ಕೊನೆಯದಾಗಿ JDSನವರೆಲ್ಲ ಸುಮಲತಾ ಅವರು ನಮ್ಮ ಅಕ್ಕ ಇದ್ದಂಗೆ ಅಂತ ಹೇಳಿದ್ರು. ಆದರೂ ಕೂಡ ಸುಮಲತಾ ಅವರು ಹಿಂದೆ ಸರಿತಾ ಇಲ್ಲ. ಸುಮಲತಾ ಅವರು ಪಟ್ಟು ಬಿಡ್ತಾ ಇಲ್ಲ, ನಾನು ನಿಂತ್ಕೊಂತೀನಿ ಅಂತ ಹೇಳ್ತಾ ಇದ್ದಾರೆ. ಫೈನಲಿ BJP ನಾಯಕರು ಯಾರು ಮನವೊಲಿಸ್ತಾರೆ, ಯಾರಿಗೆ ಟಿಕೆಟ್ ಅನೌನ್ಸ್ ಮಾಡ್ತಾರೆ? ಕುಮಾರಸ್ವಾಮಿ ಅವರೇ ಮಂಡ್ಯದಿಂದ ನಿಂತ್ಕೋಬೇಕು ಅನ್ನುವಂಥ ಒತ್ತಡ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ನಿಂತ್ಕೋಬೇಕು ಅಂತ ಒತ್ತಡ ಇದೆ. ಅಕಸ್ಮಾತ್ ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಅಂತ ಅನೌನ್ಸ್ಮೆಂಟ್ ಆಗಿಬಿಟ್ರೆ ಸುಮಲತಾ ಅವರು ಒಪ್ಕೊಳ್ತಾರಾ? ಮುಂದಿನ ಬೆಳವಣಿಗೆಗೇನು ಸೈಲೆಂಟ್ ಆಗಿರ್ತಾರಾ, ಸುಮ್ಮನೆ ಇರ್ತಾರಾ? ಅವ್ರಿಗೂ ರಾಜಕೀಯ ಭವಿಷ್ಯ ಬಹಳ ಮುಖ್ಯ ಆಗತ್ತೆ. ಸೊ ಹೀಗಿರಬೇಕಾದ್ರೆ ಏನು ನಿರ್ಧಾರ ತೆಗೆದುಕೊಳ್ತಾರೆ? ಬಹಳ ದಿನಗಳಂತೂ ಇಲ್ಲ, ಪ್ರಚಾರ ಕಾರ್ಯ ಪ್ರಾರಂಭ ಮಾಡಬೇಕಾಗತ್ತೆ, ವೋಟ್ ಕೇಳಕ್ಕೆ ಹೋಗಬೇಕು. ಸೊ ಹೀಗಿರ್ಬೇಕಾದ್ರೆ ಸಮಯನೂ ನಮ್ಮ ಬಳಿ ಜಾಸ್ತಿ ಇಲ್ಲ. ಇನ್ನೂ ಕನ್ಫ್ಯೂಷನಲ್ಲಿ, ಇನ್ನೂ ಅಡುಗೋಡೆ ಮೇಲೆ ದೀಪ ಇಟ್ಟ ಹಾಗೆಯೇ ಮಾತಾಡೋದಕ್ಕೆ ಸಾಧ್ಯ ಆಗೋದಿಲ್ಲ.